ನಾವು ಇರ್ತೀವಲ್ಲ ಗೊತ್ತಾಗಲ್ವಲ್ಲ ಕೇಳಬೇಕು ನಾನು ಫೋನ್ ಮಾಡಿ ಹಿಂದೆ ಮತ್ತೆ ಪ್ರೇಮ ಮತ್ತೊಂದು ಕಡೆ ಬೆಂಗಳೂರಿಗೆ ಎಸ್ ಎಂ ಕೃಷ್ಣ ಅವರ ಕೊಡುಗೆ ಬಗ್ಗೆ ಕೂಡ ಅನೇಕರು ಮಾತನಾಡಿದ್ದಾರೆ. ಆದರೆ ಕೇವಲ ಸಿಟಿ ಸೆಂಟ್ರಿಕ್ ರಾಜಕಾರಣ, ಕೇವಲ ನಗರ ಭಾಗವನ್ನು ಗಮನದಲ್ಲಿಟ್ಕೊಂಡು ರಾಜಕಾರಣವನ್ನು ಮಾಡಿದವರೆಲ್ಲ ಎಸ್ ಎಂ ಕೃಷ್ಣ ಅವರು. ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ವಿಶೇಷವಾಗಿ ಹಳೆ ಮೈಸೂರು ಭಾಗ ಅಂತ ಬಂದ ತಕ್ಷಣ ಅಲ್ಲಿಗೆ ರಸ್ತೆಯಿಂದ ಹಿಡಿದು ಮೂಲ ಸೌಕರ್ಯಗಳು, ಕುಡಿಯೋ ನೀರಿನ ವ್ಯವಸ್ಥೆವರೆಗೂ ಅದರ ಹರಿಕಾರರಾಗಿ ನಿಂತವರು ಎಸ್ ಎಂ ಕೃಷ್ಣ ಅವರು. ಇದರ ಜೊತೆಗೆ ಗ್ರಾಮಗಳಲ್ಲೂ ಕೂಡ ಸರ್ಕಾರಿ ಕಚೇರಿಗಳಲ್ಲಿ ಡಿಜಿಟಲೀಕರಣ, ಅದಕ್ಕೆ ವಿಶೇಷವಾದ ಮಹತ್ವವನ್ನು ಕೊಟ್ಟವರು, ಒತ್ತನ್ನು ಕೊಟ್ಟವರು ಎಸ್ ಎಂ ಕೃಷ್ಣ ಅವರು. ಒಂದು ಸರ್ಕಾರಿ ದಾಖಲೆ ಪತ್ರಗಳನ್ನು ಹುಡುಕಿಸಿ ತೆಗೆಯೋದು ಬಹಳ ಕಷ್ಟ ಅಂತಿದ್ದ ಸಂದರ್ಭ, ಎಲ್ಲವೂ ಕೂಡ ಫಿಸಿಕಲ್ ಡಾಕ್ಯುಮೆಂಟ್ ಸ್ವರೂಪದಲ್ಲಿ, ಹಾರ್ಡ್ ಕಾಪಿ ಸ್ವರೂಪದಲ್ಲಿದ್ದ ಸಂದರ್ಭ. ಆಗ ಒನ್ ಟಚ್, ಕೆಲವು ಒಂದು ಬಟನ್ನಲ್ಲಿ ದಾಖಲೆಗಳು ಸಿಗುವಂತಾಗಬೇಕು ಅಂದರೆ ಡಿಜಿಟಲೀಕರಣ ಅನಿವಾರ್ಯ ಅನ್ನೋದನ್ನು ಕೇವಲ ಅರ್ಥೈಸಿಕೊಂಡಿದ್ದು ಮಾತ್ರವಲ್ಲ, ಅದನ್ನು ಅನುಷ್ಠಾನಕ್ಕೆ ತರುವಲ್ಲೂ ಕೂಡ ಎಸ್ ಎಂ ಕೃಷ್ಣ ಅವರ ಪಾತ್ರ ಬಹಳ ದೊಡ್ಡದಿದೆ. ಇನ್ನು ನಿನ್ನೆಯಿಂದ ರಿಪಬ್ಲಿಕ್ ಕನ್ನಡ ಅನೇಕ ರಾಜಕಾರಣಿಗಳನ್ನು, ಸಮಕಾಲೀನರು, ಎಸ್ಪೆಷಲಿ ಎಸ್ ಎಂ ಕೃಷ್ಣ ಅವರ ಜೊತೆಯಲ್ಲಿ ಕೆಲಸ ಮಾಡಿದ ಅನೇಕ ರಾಜಕಾರಣಿಗಳನ್ನು ಮಾತನಾಡಿಸೋ ಕೆಲಸ ಮಾಡ್ತು. ಮೋಟಮ್ಮ ಅವರಾಗಿರಬಹುದು, ಟಿ ಬಿ ಜಯಚಂದ್ರ ಅವರಾಗಿರಬಹುದು, ಎಲ್ಲರೂ ಹೇಳ್ತಾ ಇದ್ದಿದ್ದು ಒಂದೇ ಮಾತು, ನಮ್ಮ ರಾಜಕೀಯ ಜೀವನ ಈ ರೀತಿಯಲ್ಲಿ ಒಂದು ರೂಪವನ್ನು ತಾಳಲಿಕ್ಕೆ ಎಸ್ ಎಂ ಕೃಷ್ಣ ಅವರೇ ಕಾರಣ. ಎಲ್ಲ ಸಮುದಾಯದವರನ್ನು, ಎಲ್ಲ ಸಮುದಾಯದಲ್ಲಿದ್ದ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಎಸ್ ಎಂ ಕೃಷ್ಣ ಅವರು ಅಂತ ಹೇಳಿ. ಇನ್ನು ಮಹಿಳೆಯರ ವಿಚಾರದಲ್ಲೂ ಕೂಡ ಯಶಸ್ವಿನಿ ಯೋಜನೆ ಇರಬಹುದು, ಅಥವಾ ಸ್ತ್ರೀ ಶಕ್ತಿ ಯೋಜನೆಗಳಿರಬಹುದು, ಅಥವಾ ಮಕ್ಕಳು ಹೆಚ್ಚಾಗಿ ಶಾಲೆಗೆ ಬರೋ ನಿಟ್ಟಿನಲ್ಲಿ ಬಿಸಿಯೂಟ ಇರಬಹುದು, ಹೀಗೆ ಅನೇಕ ಯೋಜನೆಗಳು ಮುಂದಿನ ಎಷ್ಟೋ ತಲೆಮಾರುಗಳವರೆಗೂ ಕೂಡ ಯಶಸ್ವಿಯಾಗಿ ಅನುಷ್ಠಾನ ಮಾಡಲಿಕ್ಕೆ ಅರ್ಹವಾಗಿರುವಂತಹ ಯೋಜನೆಗಳಿಗೂ ಕೂಡ ಎಸ್ ಎಂ ಕೃಷ್ಣ ಅವರು ಚಾಲನೆಯನ್ನು ನೀಡಿದ್ರು ತಮ್ಮ ಅವಧಿಯಲ್ಲಿ. ನನ್ನ ಇಬ್ಬರು ಕಲೀಗ್ಸ್ ಶ್ರುತಿ ಹಾಗೆ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಾಗಿ ಶ್ರುತಿ, ಎಲ್ಲಿವರೆಗೂ ತಲುಪಿದೆ ಇದೀಗ ಮೆರವಣಿಗೆ? ಎಷ್ಟೊತ್ತಿಗೆ ಸೋಮನಹಳ್ಳಿ ತಲುಪುವ ನಿರೀಕ್ಷೆ ಇದೆ? ಎಕ್ಸಾಕ್ಟ್ಲಿ ಸ್ಮಿತಾ, ಈಗ ಆಲ್ರೆಡಿ ಚನ್ನಪಟ್ಟಣ ಅಲ್ಲಿಂದ ಮೂವ್ ಆಗಿರೋದು ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರದ ವಿಶೇಷ ವಾಹನ ಅಲ್ಲಿಂದ ಮೂವ್ ಆಗಿ ಈಗ ನೇರವಾಗಿ ಅವರ ಹುಟ್ಟೂರಿನ ಕಡೆಗೆ. ಬಟ್ ಒಂದಂತೂ ಹೇಳ್ತೀನಿ ಸ್ಮಿತಾ, ದಾರಿ ಉದ್ದಕ್ಕೂ ಆ ಪಾರ್ಥಿವ ಶರೀರದ ವಿಶೇಷ ವಾಹನವನ್ನು ಫಾಲೋ ಮಾಡ್ಕೊಂಡು ಬಂದ್ವಲ್ಲ, ದಾರಿ ಉದ್ದಕ್ಕೂ ನಾಯಕರು ನಿರೀಕ್ಷೆ ಮಾಡದಷ್ಟು ಜನ ನೆರೆದು ಬಿಟ್ಟಿದ್ದಾರೆ ಅಂತ. ಎಲ್ಲಿಗೂ ಕೂಡ ಅಷ್ಟರ ಮಟ್ಟಿಗೆ ಪ್ಲಾನಿಂಗ್ ಇರಲಿಲ್ಲ ಅಂತೆ ಅಲ್ಲಲ್ಲಿ ಸ್ಟಾಪ್ ಮಾಡಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡೋದು ಒಂದು 2 ಕಡೆ 3 ಕಡೆ ಬಿಟ್ಟರೆ. ಬಟ್ ದಾರಿ ಉದ್ದಕ್ಕೂ ಜನ ನಿಂತಿದ್ದು ನೋಡಿ ಅಲ್ಲಿ ಆ ಪರಿಸ್ಥಿತಿಯನ್ನು ನೋಡ್ಬಿಟ್ರೆ ಇಲ್ಲ ನಿಲ್ಲಿಸಬೇಕು, ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಜನಸಾಗರ ಇರೋದು ನಮಗೆ ನೋಡೋದು ಸಿಗುತ್ತೆ. ನಾನು ಕೂಗಳತೆಯ ದೂರದಲ್ಲಿದ್ದೀನಿ, ಎಸ್ ಎಂ ಕೃಷ್ಣ ಅವರ ಹುಟ್ಟೂರು ಸೋಮನಹಳ್ಳಿ. ಆ ಕೂಗಳತೆಯ ದೂರದಲ್ಲಿ ನಮಗೆ ಸಿಗೋದೆ ರುದ್ರಾಕ್ಷಿಪುರ ಗೇಟ್. ಸೊ ಅಲ್ಲಿ ಜನ ಎಲ್ಲ ನಿಂತ್ಕೊಂಡಿರುವಂತಹ ದೃಶ್ಯವನ್ನು ನಾನು ಗಮನಿಸಿದೆ. ಹಾಗಾಗಿ ಅವ್ರನ್ನ ಮಾತನಾಡ್ಸೋಣ ಅಂತ ಇಲ್ಲಿದ್ದೀನಿ. ಕರ್ನಾಟಕ ರಕ್ಷಣಾ ವೇದಿಕೆಯವರು ಅನೇಕ ಜನ ಇಲ್ಲಿ ನೆರೆದಿದ್ದಾರೆ. ಎಸ್ ಎಂ ಕೃಷ್ಣ ಅವರ ಅಂತಿಮ ದರ್ಶನ ಪಡೆದುಕೊಳ್ಬೇಕು, ಅಂತಿಮ ನಮನ ಸಲ್ಲಿಸಬೇಕು ಅಂತ ಅವ್ರನ್ನ ಮಾತಾಡ್ತೀನಿ. ಸರ್, ಹೇಗೆ ನೆನಪು ಮಾಡ್ಕೊಳ್ತೀರಿ ಎಸ್ ಎಂ ಕೃಷ್ಣ ಅವರನ್ನು? ಭಾಳ ದುಃಖ ಆಗ್ತಾಯಿದೆ. ನಮ್ಮ ಜಿಲ್ಲೆಗೆ ಒಂದು ಮಾಣಿಕ್ಯ ಅವರಾಗಿದ್ದರು. ಇಡೀ ಮಂಡ್ಯ ಜಿಲ್ಲೆಗೆ ಭಾಳ ಅಭಿವೃದ್ಧಿಗೆ ಒತ್ತು ಕೊಟ್ಟೋದು. ಮದ್ದೂರು ಮೈಸೂರು ಹೆದ್ದಾರಿ ಇರ್ಬೋದು, ಭಾಳ ಅಭಿವೃದ್ಧಿ ಕಾರ್ಯಗಳಿಗೆ. ಅದರಲ್ಲಿ ಇವತ್ತು ನಮ್ಮ ಬೆಂಗಳೂರು ನಗರ ಇರ್ಬೋದು, ರಾಜಧಾನಿ ಇವತ್ತು ITBT ಕ್ಷೇತ್ರ ಆಗಬೇಕಾದ್ರೆ ಎಸ್ ಎಂ ಕೃಷ್ಣವ್ರು, ನಮ್ಮ ಜಿಲ್ಲೆಯ ಮಣ್ಣಿನ ಮಗ ಎಸ್ ಎಂ ಕೃಷ್ಣವ್ರ ಕಾರಣ. ಅವರು ಈ ರಾಜಕೀಯ ಕ್ಷೇತ್ರಕ್ಕೆ ಹಾಗೂ ಈ ಕರ್ನಾಟಕ ರಾಜ್ಯಕ್ಕೆ ತುಂಬ ನಷ್ಟ ಆಗಿದೆ ಅನ್ನೋದು ನಮಗೆ ದುಃಖ ತಂದಿದೆ. ಬಟ್ ನಿಮ್ಮ ಊರಿನ ಅಥವಾ ನಿಮ್ಮ ಊರಿನ ಮಣ್ಣಿನ ಮಗ ಎಷ್ಟು ಹೆಮ್ಮೆ ಅನಿಸುತ್ತೆ ಸರ್. ನಾವು ಇಡೀ ರಾಜ್ಯದ ಜನ ಕೊಂಡಾಡ್ತೀವಿ, ಅವ್ರು ಕೊಟ್ಟಿರುವಂತಹ ಕೊಡುಗೆ ಅಪಾರ ಅಂತೀವಿ. ಬಟ್ ನೀವೆಷ್ಟು ಪುಣ್ಯವಂತರು ಅಂತ ನಿಮ್ಮೂರಿನ ಮಣ್ಣಲ್ಲಿ ಹುಟ್ಟಿರುವಂಥ ಎಸ್ ಎಂ ಕೃಷ್ಣ ಅವರು. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅವ್ರು ಹುಟ್ಟಿರೋದು ನಮಗೆ ಹೆಮ್ಮೆಯಾದಂಥ ವಿಚಾರ. ಆದರೆ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅತ್ಯುನ್ನತವಾಗಿ
ಸೇವೆ ಸಲ್ಲಿಸೋದ್ರಲ್ಲಿ ಅದು ಹೆಚ್ಚೆಚ್ಚುವಾಗಿ ಅವರು ಅಧಿಕಾರ ಅನುಭವಿಸಿರಲ್ಲಿ ಇಂಥ ಮಹಾತ್ಮರು ಅಂದರೆ ತಪ್ಪಾಗಲಾರ್ದು. ಆದರೂ ಅಂಥ ಮಹಾತ್ಮರ ಕಳ್ಕೊಂಡಿರೋದು ನಮಗೆ ಮಂಡ್ಯ ಜಿಲ್ಲೆಗೆ ಅಪಾರವಾದಂಥ ನಷ್ಟ ಆಗಿದೆ. ಆ ದುಃಖ ಭರಿಸುವಂಥ ಸಂದರ್ಭ ಇದೆ. ಅವ್ರ ಆತ್ಮಕ್ಕೆ ಅವರು ಶಾಂತಿ ಸಿಗಲಿ ಅಂತ ಕೋರ್ಕೋತೀವಿ. ಈಗ ನಾವು ಅನೇಕ ಯೋಜನೆಗಳಿಗೆ ಒತ್ತಾಯ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಕಾರಣ ನೀವು ಕರ್ನಾಟಕ ರಕ್ಷಣಾ ವೇದಿಕೆಯವರು ಜನಸಾಮಾನ್ಯರ ಪರವಾಗಿ ಯಾವ ಯೋಜನೆಗಳು ಬರೋದಿಲ್ಲ ಅಂತ. ಆದರೆ SM ಕೃಷ್ಣ ಅವರು ಆಗಲೇ CM ಆಗಿದ್ದಾಗ ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದ್ರು. ಈಗಲೂ ಕೂಡ ಅದು ಚಾಲ್ತಿಯಲ್ಲಿದೆ. ಬಿಸಿ ಊಟದ ಯೋಜನೆ ಇರಬಹುದು, ಮೋಡ ಬಿತ್ತನೆ ಕಾರ್ಯಕ್ರಮದ ಪರಿಚಯ ಆಗುತ್ತೆ, IT ಸಿಟಿ ಅಂದರೆ IT ಉದ್ಯಮಕ್ಕೆ ಕೊಟ್ಟಿರುವಂಥ ಕೊಡುಗೆ, ಅದೆಲ್ಲ ನೆನಪು ಮಾಡ್ಕೊಂಡಾಗ ಹೇಗೆ ಅನಿಸುತ್ತೆ ಈಗಿನ ರಾಜಕಾರಣಕ್ಕೂ SM ಕೃಷ್ಣ ಅವ್ರಿಗೂ ಇರುವಂಥ ಆ ವ್ಯತ್ಯಾಸಗಳನ್ನು ನೋಡಿದಾಗ? ಹೌದು. ಹಾಗೆ ಮನುಷ್ಯ ತಾಯಿ ಗರ್ಭದಿಂದ ಅವನು ಈ ಭೂಮಿಗೆ ಬರಬೇಕಾದ್ರೆ ಅವನಿಗೆ ಹೆಸರಿಲ್ಲ, ಉಸಿರು ಮಾತ್ರ ಇರುತ್ತೆ. ಆದರೆ ಈ ಜಗತ್ತನ್ನು ಬಿಟ್ಟು ಹೋಗಬೇಕಾದ್ರೆ ಅವನಿಗೆ ಉಸಿರಿರಲ್ಲ, ಹೆಸರುಳುವಂಥ ಕೆಲಸವನ್ನು ಮಾಡಬೇಕಾಯ್ತೆ. ಅಂಥ ಹೆಸರುಳುವಂಥ ಕೆಲಸವನ್ನು ನಮ್ಮ SM ಕೃಷ್ಣವ್ರು ಮಾಡವ್ರೆ. ಈ ಒಂದು ಹಳ್ಳಿಯಲ್ಲಿ ಹುಟ್ಟಿ ಇಡೀ ಜಿಲ್ಲೆನೇ ನೋಡುವಂಗೆ ಮತ್ತು ವಿಶ್ವವೇ ನೋಡುವಂಗೆ ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಅವರು ಇಡೀ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಹುದ್ದೆಗಳನ್ನು ಅನುಭವಿಸಿರ್ತಕ್ಕಂಥ ಒಬ್ಬ ಏಕೈಕ ವ್ಯಕ್ತಿ ಅಂತಿದ್ರೆ ಅದು SM ಕೃಷ್ಣರವರು. ಅವರು ಸರಳ ಸಜ್ಜನಿಕೆ ಪಾತ್ರರಾಗಿರ್ತಕ್ಕಂಥವ್ರು. ಮತ್ತು ನಾವು ಏನೇ ಒಂದು ಮುಂದಿನ ಜನಾಂಗಕ್ಕೆ ಅವರು ಉದಾಹರಣೆ ಆಗಿದ್ದಾರೆ. ಅವರ ಕಾರ್ಯವೈಖರಿ ಯಾವತ್ತೂ ಮನುಷ್ಯನ ಜೀವನ ಮುಂದಿನ ಜನಕ್ಕೆ ಉದಾಹರಣೆ ಆಗಿರಬೇಕು, ಎಚ್ಚರಿಕೆ ಗಂಟೆ ಆಗಿರಬಾರ್ದು. ಆದರೆ SM ಕೃಷ್ಣವರ ಜೀವನ ಮುಂದಿನ ಜನಕ್ಕೆ ಉದಾಹರಣೆ ಆಗಿದೆ. ಹಾಗಾಗಿ ನಾವು ಅವ್ರನ್ನ ಯಾವಾಗಲೂ ಅವರು ಇತಿಹಾಸದ ಪುಟಗಳಲ್ಲಿ, ನಮ್ಮ ಭಾರತದ ಇತಿಹಾಸದ ಪುಟಗಳಲ್ಲಿ ಚಿರುವಾಗಿ ಉಳಿದಿರ್ತಕ್ಕಂಥ ಯುಗ ಪುರುಷ ಅಂತ ನಾವು ಹೇಳ್ಬೋದು. ರೈಟ್. ನನ್ನ ಕಲೀಗ್ ಶ್ರುತಿ SM ಕೃಷ್ಣ ಅವರ ಅನೇಕ ಅಭಿಮಾನಿಗಳನ್ನ ಮಾತನಾಡಿಸ್ತಾ ಇದ್ದಾರೆ. ಹಾಗೆ ಈ ಅಂತಿಮ ಕ್ರಿಯಾ ವಿಧಾನಕ್ಕೆ ಆಗಿರುವ ಸಿದ್ಧತೆ ಬಗ್ಗೆ ಮಾಹಿತಿಯೊಂದಿಗೆ ಚಂದ್ರಶೇಖರ್ ಕೂಡ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಚಿಕ್ಕ ಬ್ರೇಕ್ನ ಸಮಯ. ಬ್ರೇಕ್ ಆದಮೇಲೆ ಈ ಕುರಿತಾದ ಮತ್ತಷ್ಟು ಮಾಹಿತಿ. ನೀನು ಕೆಲವೇ ಹೊತ್ತಿನಲ್ಲಿ ಸೋಮನಹಳ್ಳಿಯನ್ನ ತಲುಪುವ ನಿರೀಕ್ಷೆ ಇದೆ. ಪಾರ್ಥಿವ ಶರೀರವನ್ನು ಹೊತ್ತ ಈ ವಿಶೇಷ ವಾಹನ ದಾರಿಯುದ್ದಕ್ಕೂ ಕೂಡ ಗಮನಿಸ್ತಲೇ ಬರ್ತಿದ್ದೀವಿ. ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿನ ಸ್ಥಳೀಯ ನಿವಾಸಿಗಳು, ಬಿಡದಿ ಇರಬಹುದು, ರಾಮನಗರ ಇರಬಹುದು, ಹೀಗೆ ಮಾರ್ಗದುದ್ದಕ್ಕೂ ಕೂಡ ಕೈಯಲ್ಲಿ ಹೂ ಹಿಡಿದು ಅಂತಿಮ ನಮನವನ್ನು ಸಲ್ಲಿಸಲಿಕ್ಕೆ ಕಾದು ನಿಂತಿದ್ರು ಜನ. ಹೀಗಾಗಿ ತಲುಪುವ ಸಮಯ ಕೊಂಚ ತಡವೇ ಆಗಿದೆ. ಇನ್ಫ್ಯಾಕ್ಟ್ ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ ಸದಾಶಿವನಗರದಿಂದ ಹೊರಟಿರೋದು. 11:30 ವೇಳೆಗೆ ಸೋಮನಹಳ್ಳಿಯನ್ನು ತಲುಪುವ ನಿರೀಕ್ಷೆ ಇತ್ತು. ಆದರೆ ಮಾರ್ಗದುದ್ದಕ್ಕೂ ಕೂಡ ಅಭಿಮಾನಿಗಳ ಸಾಗರವೇ ನೆರೆದಿದ್ದರಿಂದ ಸೋಮನಹಳ್ಳಿಯನ್ನು ತಲುಪುವ ಕಾರ್ಯ ವಿಳಂಬವಾಗ್ತಾ ಇದೆ. ನೀವು ಗಮನಿಸ್ತಿದ್ದೀರಿ, 10, 15, 20 ಮಂದಿಗಳ ಗುಂಪು ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತು ವಾಹನ ಕಡ್ಡಿ ಮಾಡ್ತಿದ್ದಾರೆ. ಕಡೆಯ ಬಾರಿಗೆ ನಮಗೆ ನಮಸ್ಕಾರ ಹಾಕ್ಲಿಕ್ಕಾದರೂ ಅವಕಾಶ ಕೊಡಿ ಅಂತೇಳಿ. ಹೀಗಾಗಿ ಅನಿವಾರ್ಯವಾಗಿ ವಾಹನದ ವೇಗವನ್ನು ಕಡಿಮೆ ಮಾಡಲೇಬೇಕಾದ ಪರಿಸ್ಥಿತಿ. ಮತ್ತಷ್ಟು ಮಾಹಿತಿ ಸೋಮನಹಳ್ಳಿಯಲ್ಲಿ ಯಾವ ರೀತಿಯಾದ ಸಿದ್ಧತೆಗಳಾಗಿದೆ ಅನ್ನೋದ್ರ ಬಗ್ಗೆ ನನ್ನ ಕಲೀಗ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ವಿಳಂಬ ಆಗ್ತಾ ಇದೆ ತಲುಪೋದು. ಈ ಕಾರ್ಯ ಅಂತಿಮ ವಿಧಿವಿಧಾನಗಳು ಅಂದ್ಕೊಂಡ ಸಮಯಕ್ಕೆ ಪ್ರಾರಂಭ ಆಗುತ್ತಾ ಅಥವಾ ಅಂತಿಮ ದರ್ಶನಕ್ಕೆ ಮತ್ತಷ್ಟು ಸಮಯ ನೀಡಬೇಕಾದ ಅನಿವಾರ್ಯತೆ ಬಂದು ಅದು ವಿಳಂಬ ಆಗೋ ಸಾಧ್ಯತೆ ಇದೆಯಾ? ಸ್ಮಿತಾ, ಖಂಡಿತವಾಗ್ಲೂ ಇಷ್ಟೊತ್ತಿಗಾಗಲೇ ಏನು ಸೋಮನಹಳ್ಳಿಗೆ SM ಕೃಷ್ಣ ಅವರ ಪಾರ್ಥಿವ ಶರೀರ ತಲುಪಬೇಕಾಗಿತ್ತು. ಆದರೆ ಇದರ ನಡುವೆ ಒಂದಷ್ಟು ಸಕಲ ತಯಾರಿಯನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಈಗಾಗಲೇ ಅಂತಿಮ ಕ್ರಿಯೆಗೆ ಸಂಬಂಧಪಟ್ಟಂತೆ ಎಲ್ಲ ವಿಧಿವಿಧಾನಗಳನ್ನು ಕೂಡ ತಯಾರು ಮಾಡ್ಕೊಳ್ಳಾಗ್ತಾ ಇದೆ. ಮತ್ತೊಂದು ಕಡೆ ಪಾರ್ಥಿವ ಶರೀರವನ್ನು ಇಟ್ಕೊಳ್ಳೋದಕ್ಕೂ ಕೂಡ ಎಲ್ಲ ತಯಾರಿಯನ್ನು ಕೂಡ ಮಾಡ್ಕೊಳ್ಳಾಗಿದೆ. ಸೊ ಹೀಗಾಗಿ ಇಲ್ಲಿ ನಾವು ಗಮನಿಸಬಹುದು. ಸೊ ಒಂದು ಕಡೆ ವೇದಿಕೆಯನ್ನು ಕೂಡ ಸಿದ್ಧ ಮಾಡಿದ್ದಾರೆ. ಸೊ ಬರುವಂಥ ಯಾರೆಲ್ಲ ಏನು ಅತಿಥಿಗಳಿದ್ದಾರೆ ಅಥವಾ ಸಂಬಂಧಿಕರು ಇದ್ದಾರೆ ಮತ್ತು ಮತ್ತೊಂದು ಕಡೆ ಅಭಿಮಾನಿಗಳಿದ್ದಾರೆ, ಅವರೆಲ್ಲರಿಗೂ ಕೂಡ ಇವತ್ತು ಪಾರ್ಥಿವ ಶರೀರ ದರ್ಶನಕ್ಕೆ ಅವಕಾಶವನ್ನು